ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗಾಯ್ಸ್, ಟುಡೇ ಬಂದುಬಿಟ್ಟು ಒಂದು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನನ್ನು ತಂದಿದ್ದೀನಿ. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ನೀವು ಆರಾಮಾಗಿ ಮನೆಯಲ್ಲೇ ಇದ್ದು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಸೊ ನಿಮಗೆಲ್ಲ ಲೈವಲ್ಲೇ ಅರ್ನಿಂಗ್ ಅನ್ನೋದು ಮಾಡಿಕೊಂಡು ಲಾಸ್ಟಲ್ಲಿ ವಿತ್ಡ್ರಾ ಮಾಡ್ತೀವಿ. ಅದಕ್ಕೋಸ್ಕರ ವೀಡಿಯೋ ಎಂಡವರೆಗೂ ನೋಡಿ. ಸೊ ನಿಮಗೆ ಅವಾಗ ಒಂದು ಕ್ಲಾರಿಟಿ ಇರುತ್ತೆ. ವೀಡಿಯೋ ಎಂಡವರೆಗೂ ನೋಡಿದ್ರೆ ನಿಮಗೆ ಯಾವ ರೀತಿ ಅರ್ನಿಂಗ್ ಮಾಡೋದು, ಯಾವ ರೀತಿ ವಿತ್ಡ್ರಾ ಮಾಡೋದು, ಅಮೌಂಟ್ ರಿಸೀವ್ ಅನ್ನೋದು ಆಗುತ್ತಾ ಆಗಲ್ವಾ, ಈ ಅಪ್ಲಿಕೇಶನ್ ರಿಯಲ್ಲ ಫೇಕಾ, ಪ್ರತಿಯೊಂದು ನಿಮಗೆ ಈ ವಿಡಿಯೋದಲ್ಲಿ ಎಂಡವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ಲೇಟಾಗಿ ಗೈಸ್ ಮಾಡೋದು, ನಡೀರಿ ವಿಡಿಯೋನ ಶುರು ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ನೀವೇನು ಮಾಡಬೇಕು, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡಬೇಕು. ಡೌನ್ಲೋಡ್ ಮಾಡೋದ್ಮೇಲೆ ನೀವು ಯಾವುದಾದ್ರೂ ಗೂಗಲ್ ಅಕೌಂಟಿಂದ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ಅದಾದಮೇಲೆ ರೆಫರ್ ಕೋಡ್ ಕೇಳುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ರೆಫರ್ ಕೋಡ್ ಹಾಕಿದ್ರೆ ನಿಮಗೆ ಇಷ್ಟೋ ಕಾಯಿನ್ಸ್ ಅನ್ನೋದು ಸಿಗುತ್ತೆ. ಇನ್ನು ಲೇಟ್ ಯಾಕೆ ಗೈಸ್, ನಾನು ಈ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಲ್ಲಿ ವಿ ವಾಲ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಇವೆಲ್ಲ ಲಾಟ್ ಆಫ್ ಆಫರ್ಸ್ ಐತಿ, ಹಾಟ್ ಆಫರ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಫೀಡ್ಬ್ಯಾಕ್ ನೋಡ್ಬೋದು. ಇನ್ಸ್ಟಾಲಿನ ಓಪನ್ ಇಲ್ಲ, ಪ್ರತಿಯೊಂದು ಫೀಡ್ಬ್ಯಾಕ್ ಕೊಟ್ಟರೆ ನಿಮಗೆ ಅಷ್ಟು ಕಾಯಿನ್ಸ್ ಬರುತ್ತೆ ಅಂತ. ಜಸ್ಟ್ ಏನೆಲ್ಲ ಫೀಡ್ಬ್ಯಾಕ್ ಕೊಡ್ರಿ. ಫೀಡ್ಬ್ಯಾಕ್ ನೀವು ಎಷ್ಟೈತೆ 20+ ಐತೆ ನೋಡ್ಬೋದು. ಲಾಟ್ ಆಫ್ ಆಫರ್ಸ್ ಐತೆ. ನೀವು ಫೀಡ್ಬ್ಯಾಕ್ ಕೊಡಬೇಕು, 5 ಸ್ಟಾರ್ ಕೊಟ್ಟು ಫೀಡ್ಬ್ಯಾಕ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾನು ಯಾವ ರೀತಿ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಡೋಂಟ್ ವರಿ, ನೋಡ್ಬೋದು. ಜಸ್ಟ್ ಏನೂ ಇಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು, 5 ಸ್ಟಾರ್ ರೇಟಿಂಗ್ ಕೊಡಬೇಕು. ಅಪ್ಲಿಕೇಶನ್ ಯಾವ ಥರ ರಿಲೇಟೆಡ್ ಇದ್ದರೆ ಆ ಥರ ನೀವು ಒಂದು ಗುಡ್ ಕಮೆಂಟ್ ಅನ್ನೋದು ಕಮೆಂಟ್ ಮಾಡಿಬಿಟ್ಟು, ಪೋಸ್ಟ್ ಅನ್ನೋದು ಮಾಡಿಬಿಟ್ಟು, ಸ್ಕ್ರೀನ್ಶಾಟ್ ತೊಗೊಂಡು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಅಪ್ಲೋಡ್ ಮಾಡಬೇಕಷ್ಟೇ. ಫಾರ್ ಎಕ್ಸಾಂಪಲ್ ದೋಸ್ತ್ ಅಂತ ಒಂದು ಅಪ್ಲಿಕೇಶನ್ ಐತೆ. ಈ ಅಪ್ಲಿಕೇಶನ್ ಏನು, ಫ್ರೆಂಡ್ ಆ್ಯಪ್ ಅಂತ ನಮಗೆ ಯೂಟ್ಯೂಬಲ್ಲಿ ಆ್ಯಡ್ ರನ್ ಆಗ್ತಿರುತ್ತಲ್ವ, ಅದ್ರ ಬಗ್ಗೆ ರಿಲೇಟೆಡ್ ದೋಸ್ತ್ ಅಂತ. ಸೊ ನಾವೇನು ಮಾಡಬೇಕಂದ್ರೆ, ಕೆಳಗಡೆ ಕ್ಲೈಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಪ್ಲೇಸ್ಟೋರ್ ಕರ್ಕೊಂಡು ಹೋಯ್ತು. ಇಲ್ಲಿಂದ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದು ಮಾಡಬೇಕು. ಇನ್ಸ್ಟಾಲ್ ಮಾಡಿದ್ರೆ ನೀವು ಜಸ್ಟ್ ಏನಿಲ್ಲ, ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿರಿ. ಓಪನ್ ಮಾಡಿಬಿಟ್ಟು ನೋಡ್ಬೋದು ಇನ್ಸ್ಟಾಲ್ ಅನ್ನೋದು ಆಗ್ತಿದೆ. ನಾನು ವೇಟ್ ಮಾಡಿರಿ, ನಾನು ನಿಧಾನಕ್ಕೆ ಹೇಳ್ತೀನಿ. ನೋಡ್ಬೋದು ಇನ್ಸ್ಟಾಲ್ ಅನ್ನೋದು ಆಗ್ತಿದೆ. ಸೊ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಜಸ್ಟ್ ವೆಯ್ಟ್ ಮಾಡಿರಿ. ನೋಡ್ಬೋದು ಸಕ್ಸಸ್ಫುಲ್ಲಾಗಿ 100% ಆಯಿತು, ಇನ್ಸ್ಟಾಲ್ ಆಯಿತು. ಇವಾಗ ಏನಪ್ಪ ಮಾಡೋದಂದರೆ, ಓಪನ್ ಆಯ್ತಲ್ಲ, ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ನೀವೇನು ಇಲ್ಲಿ ಸೈನ್ ಅಪ್ ಮಾಡಬೇಡ್ರಿ, ಏನು ಮಾಡಬೇಡ್ರಿ, ಜಸ್ಟ್ ವೆಯ್ಟ್ ಮಾಡಿರಿ. ವೆಯ್ಟ್ ಮಾಡಿಬಿಟ್ಟು ಬ್ಯಾಗ್ ಬರ್ರಿ. ಬ್ಯಾಗ್ ಬಂದುಬಿಟ್ಟು ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಬೇಕು. ಸ್ಕ್ರೋಲ್ ಅನ್ನೋದು ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಒಂದು 5 ಸ್ಟಾರು ಇದು ಸಿಗುತ್ತೆ ಆಪ್ಷನು. ಅಲ್ಲಿ ಏನು ಮಾಡಬೇಕು, ನೀವು 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟು, ಇದು ದೋಸ್ತ್ ಅಪ್ಲಿಕೇಶನ್ ಯಾವ್ದು ಬಗ್ಗೆ ರಿಲೇಟೆಡು, ನಾವು ಬೇರೆಯವ್ರ ಜೊತೆ ಅಂದರೆ ನಮಗೆ ಯಾರಾದರೂ ಪರಿಚಯ ಇಲ್ಲಾಂದರೆ ಅವ್ರ ಬಗ್ಗೆ ನಾವು ಮಾತಾಡ್ಬೋದು. ಆ ಥರ ಈ ಅಪ್ಲಿಕೇಶನ್ ಇರುತ್ತೆ. ಸೊ ಅದ್ರ ಬಗ್ಗೆ ಸೂಪರ್ ಆ್ಯಪು, ದಿಸ್ ಈಸ್ ಈ ಅಪ್ಲಿಕೇಶನ್ ಚೆನ್ನಾಗೈತೆ. ನಾವು ನಮಗೆ ಮನೆಯಲ್ಲೇ ಒಬ್ಬರೇ ಇದ್ದಾಗ ಬೇಜಾರಾದಾಗ ನಾವು ಬೇರೆಯವ್ರ ಜೊತೆ ಮಾತಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತಿದೆ ಅಂತ. ನಿಮಗೆ ಏನು ಅನಿಸುತ್ತೋ, ದೋಸ್ತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ, ದೋಸ್ತ್ ಅಂದರೆ ಫ್ರೆಂಡ್ ಬಗ್ಗೆ ಏನಾದರೂ ಒಂದು ಗುಡ್ ಕಮೆಂಟ್ ಅನ್ನೋದು ಕೊಡಬೇಕು. ಬೇರೆ ಏನಾದರೂ ಕೊಟ್ಟರೆ ಬೇರೆ ರಿಲೇಟೆಡು ನಿಮಗೆ ಆ ಕಾಯಿನ್ಸ್ ಅನ್ನೋದು ಆ್ಯಡ್ ಆಗೋಲ್ಲ. ಸೊ ನೋಡ್ಬೋದು, ನಾನು ಗುಡ್ ಅಪ್ಲಿಕೇಶನ್ ಅಂತ ಏನೇನೋ ಅದರ ರಿಲೇಟೆಡ್ ಕೊಟ್ಬಿಟ್ಟೆ. ಪೋಸ್ಟ್ ಅಂತ ಮೇಲೆ ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟೆ. ನೋಡ್ಬೋದು ಸಕ್ಸಸ್ಫುಲಿ ಥ್ಯಾಂಕ್ ಯು ಅಂತ ಬಂತು. ಡನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ನಾವೇನು ಮಾಡಬೇಕು, ಅದು ನಾವು ರೇಟಿಂಗ್ ಕೊಟ್ಟಿರೋದು ಶೋ ಆಗಬೇಕು. ಬ್ಯಾಕ್ ಅನ್ನೋದು ಬಂದುಬಿಟ್ಟು ಮತ್ತೆ ಸರ್ಚ್ ಆಪ್ಷನ್ ಐತಲ್ವ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ದೋಸ್ತ್ ಅಂತ ಇದು ಮಾಡೋಣ ಸರ್ಚು. ಅದು ಸ್ಕ್ರೀನ್ಶಾಟ್ ತೊಗೊಂಡು ಬ್ಯಾಕ್ ಅನ್ನೋದು ಬರ್ತೀನಿ. ನೋಡ್ಬೋದು ಈ ಥರ ನಿಮಗೆ ಕೆಳಗಡೆ ಒಂದು ಬರಬೇಕು. ಆ ಥರ ನೋಡ್ಬೋದು ಇಷ್ಟು ಅನ್ನೋದು ಆಗ್ತಿದೆಯಲ್ವ. ನೀವು 5 ಸ್ಟಾರ್ ಕೊಟ್ಟಿರೋದು ಅಲ್ಲಿ ಕೆಳಗಡೆ ಕಾಣಿಸ್ಬೇಕು. ಆ ದೋಸ್ತ್ ಕೆಳಗಡೆ, ಇನ್ಸ್ಟಾಲ್ ಕೆಳಗಡೆನೆ ಅದು ಸ್ಕ್ರೀನ್ಶಾಟ್ ತಗೊಳ್ಳೋಣ. ಸ್ಕ್ರೀನ್ಶಾಟ್ ತೊಗೊಂಡು ಏನಪ್ಪ ಮಾಡೋಣ ಅಂದರೆ, ಮತ್ತೆ ನಮ್ಮ ಅರ್ನಿಂಗ್ ಅಪ್ಲಿಕೇಶನ್ ಬ್ಯಾಕ್ ಅನ್ನೋದು ಹೋಗ್ತೀನಿ. ನೋಡ್ಬೋದು ಇಲ್ಲಿ ಕ್ಲೈಮ್ ಐತಲ್ಲ, ಕ್ಲೈಮ್ ಆಪ್ಷನ್ ಕೆಳಗಡೆ ಒಂದು ಅಪ್ಲೋಡ್ ಸ್ಕ್ರೀನ್ಶಾಟ್ ಅನ್ನೋ ಒಂದು ಆಪ್ಷನ್ ಬರಬೇಕು. ಆಪ್ಷನ್ ಬರಬೇಕಂದ್ರೆ ನೀವೇನು ಮಾಡಬೇಕು, ಒಂದು ಸತಿ ಬ್ಯಾಕ್ ಹೋಗಿಬಿಟ್ಟು ಮತ್ತೆ ಬರ್ರಿ. ನೋಡ್ಬೋದು ಅಪ್ಲೋಡ್ ಸ್ಕ್ರೀನ್ಶಾಟ್ ಅಂತ ಒಂದು ಆಪ್ಷನ್ ಬಂತು. ಈ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಈ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ ತಕ್ಷಣ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ನಿಮ್ಮ ಫೋಟೋಸ್ ಎಲ್ಲ ಶೋ ಅನ್ನೋದಾಗುತ್ತೆ. ನೀವು ಯಾವ ಸ್ಕ್ರೀನ್ಶಾಟ್ ತೊಗೊಂಡಿರೋ ಅದು ಇಲ್ಲಿ ಚೂಸ್ ಇಮೇಜ್ ಅಂತ ಆಯ್ತಲ್ಲ, ಆ ಇಮೇಜ್ ಅನ್ನೋದು ಚೂಸ್ ಅನ್ನೋದು ಮಾಡ್ಕೋಬೇಕು. ಇಮೇಜ್ ಚೂಸ್ ಅನ್ನೋದು ಮಾಡ್ಕೊಂಡ ತಕ್ಷಣ ನೋಡ್ಬೋದು ಅಪ್ಲೋಡ್ ಸ್ಕ್ರೀನ್ಶಾಟ್ ಅಂತ ಕೆಳಗಡೆ ಒಂದು ಯೆಲ್ಲೋ ಕಲರಲ್ಲಿ ಐತೆ. ಅದು ಯೆಲ್ಲೋ ಕಲರಲ್ಲಿ ಆಯ್ತಲ್ವ, ಅದು 397 KB ಜಾಸ್ತಿ ಆಗಿರ್ಬೋದು ನಿಮ್ಮ ಸ್ಕ್ರೀನ್ಶಾಟು. ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂತು. ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಅನ್ನೋದು ಆಗಿದೆ ಅಂತೆ. ಯಾವುದಾದ್ರು ಒಂದು ಆ್ಯಡ್ ಅನ್ನೋದು ರನ್ ಆಗುತ್ತೆ. ನೀವೇನು ಮಾಡಬೇಕು, ಆ್ಯಡ್ ಅನ್ನೋದು ಕಟ್ ಅನ್ನೋದು ಮಾಡಬೇಕು. ನೋಡ್ಬೋದು ಇದು ಒಂದು ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಆ್ಯಡ್ ಅನ್ನೋದು ರನ್ ಆಗ್ತಿದೆ. ಬ್ಯಾಕ್ ಅನ್ನೋದು ಬಂದೆ. ಇದು ಒಂದೊಂದು ಸತಿ ಟ್ರ್ಯಾಕ್ ಆಗಿಲ್ಲ ಅಂದರೆ ವಿತಿನ್ 24 hours ಒಳಗಡೆ ಟ್ರ್ಯಾಕ್ ಅನ್ನೋದಾಗುತ್ತೆ. ಇವಾಗ ನೋಡ್ಬೋದು ನನಗೆ ಇದು ಇನ್ನೂ ಟ್ರ್ಯಾಕ್ ಅನ್ನೋದಾಗಿಲ್ಲ. ಇಲ್ಲಿ ಲಾಟ್ ಆಫ್ ಇನ್ನೂ ವೇಸ್ ಅನ್ನೋದೈತೆ. ಇವೆಲ್ಲ ನೀವು ಕಂಪ್ಲೀಟ್ ಮಾಡಿ ಜಸ್ಟ್ ಏನಿಲ್ಲ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಬೇಕು, ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಬೇಕು. ನಾನು ಹಿಸ್ಟ್ರಿಯಲ್ಲಿ ತೋರಿಸ್ತೀನಿ. ನೋಡ್ಬೋದು ಹಾಟ್ ಆಫರ್ ಬಂದು ನಾನು ಒಂದು ಮಾಡಿದ್ದೆ 125 ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ಇವಾಗ ನಿಮಗೆ ಒಂದು ಪ್ರೂಫ್ ಅನ್ನೋದು ತೋರಿಸಿದಂಗೆ ಆಯಿತು. ಸೊ ಇವಾಗ ನೋಡ್ಬೋದು
ಫೀಡ್ಬ್ಯಾಕ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಫೀಡ್ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯಾವ್ಯಾವ ಆಫರ್ಸು ನಾವು ಕಂಪ್ಲೀಟ್ ಮಾಡಿದ್ರೆ ಫೀಡ್ಬ್ಯಾಕ್ ಅಂತ ಬರ್ತಲ್ವ ಅದು ಮಾತ್ರ ಬರ್ತದೆ. ಜಸ್ಟ್ ಏನಿಲ್ಲ ಇನ್ಸ್ಟಾಲ್ ಮಾಡಬೇಡ್ರಿ, ಇನ್ಸ್ಟಾಲ್ ಮಾಡಬೇಕು, ಓಪನನ್ನು ಒಂದು ಸರ್ತಿ ಓಪನ್ ಮಾಡಿದ್ರೆ ಬ್ಯಾಗ್ ಬರ್ರಿ, ರಿಜಿಸ್ಟರ್ ಮಾಡೋದು, KYC ಮಾಡೋದು ಅದೇನು ರಾಮಾಯಣ ಇರೋದಿಲ್ಲ. ಜಸ್ಟ್ ನಾವು ಫೀಡ್ಬ್ಯಾಕ್ ಕೊಟ್ಟರೆ ಮುಗೀತು. ಇನ್ಸ್ಟಾಲ್ ಮಾಡಬೇಕು, ಕ್ಲೈಮ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು, ಓಪನ್ ಮಾಡಬೇಕು, ಒಂದು 2-3 ಸೆಕೆಂಡ್ ಮತ್ತೆ ಬ್ಯಾಕ್ ಅನ್ನೋದು ಬರಬೇಕು. ಬ್ಯಾಕ್ ಬಂದುಬಿಟ್ಟು ಆ ಅಪ್ಲಿಕೇಶನ್ ಯಾವ ಬಗ್ಗೆ ರಿಲೇಟೆಡ್ ಆಯಿತು ಆದರೆ ನಾವು ಸಕ್ಸಸ್ಫುಲ್ಲಾಗಿ ಅದರ ಮುಖಾಂತರ ನಾವು ಏನು ಮಾಡಬೇಕು 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟು ಆ ಆ್ಯಪ್ ಯಾವ ರೀತಿ ಯೂಸ್ಫುಲ್ ಆಗುತ್ತೋ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿಬಿಟ್ಟು ಪೋಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಬ್ಯಾಗ್ ಬಂದುಬಿಟ್ಟು ಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆ ಆ್ಯಪು ದೋಸ್ತು ವಾಟ್ಸಪ್ ಆ ಥರ ಇದ್ದರೆ ಅದು ನೀವು ಇದು 5 ರೇಟಿಂಗ್ ಕೊಟ್ಟಿರ್ತೀರಲ್ವ ಅದು ಕೆಳಗಡೆ ಕಾಣಬೇಕು. ಆ ಥರ ನೀವು ಸ್ಕ್ರೀನ್ಶಾಟ್ ತೊಗೋಬೇಕು. ಸೊ ಅದು ಅಪ್ಲೋಡ್ ಮಾಡಬೇಕು, ಮುಗೀತು. ಇಲ್ಲಿ ಮತ್ತೆ ಇನ್ನೊಂದು ನೋಡ್ಕೋದು ಕಂಪ್ಲೀಟ್ 10 ಆಫರ್ಸ್. ನೀವೇನಾದರೂ 10 ಆಫರ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ನೂ 5000 ಕಾಯಿನ್ಸ್ ಎಕ್ಸ್ಟ್ರಾ ಸಿಗುತ್ತಂತೆ. ನೋಡ್ಬೋದು, ಅಪ್ ಟು 5000 ಕಾಯಿನ್ಸು ಎಕ್ಸ್ಟ್ರಾ ಸಿಗುತ್ತಂತೆ. ನೀವಿಲ್ಲಿ ಬಂದುಬಿಟ್ಟು ಟೆಲಿಗ್ರಾಮು, ಯೂಟ್ಯೂಬ್ ಎಲ್ಲ ಜಾಯಿನ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಯಾವ್ಯಾವ ರೆಫರ್ ಕೋಡ್ ಐತಲ್ಲ ನೋಡ್ಬೋದು, ಹ್ಯಾಕ್ ಫಾರ್ ಟ್ರಿಕ್ ಅಂತ, ಹ್ಯಾಕ್ ಫಾರ್ ಟ್ರಿಕ್ HACKFRTRICK. ಅಪ್ಲೈ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇದು ಲಿಮಿಟೆಡ್ ಯೂಸರ್ಗೆ ಮಾತ್ರ. ಅಪ್ಲೈ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಕ್ಲೈಮ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ನೋಡ್ಬೋದು ನನಗೆ ಇಷ್ಟು ಕಾಯಿನ್ಸ್ ಸಕ್ಸಸ್ಫುಲ್ಲಾಗಿ ಆ್ಯಡ್ ಅನ್ನೋದಾಯಿತು. ನಿಮಗೆ ನೋಡ್ಬೋದು ಲೈವಲ್ಲೇ ತೋರಿಸಿದ್ದೀನಿ, ರಿಡೀಮ್ ಕೋಡ್ ಕೂಡ ಕೊಟ್ಟು. ಸೊ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಇದು ಕೂಡ ರಿಸೀವ್ ಅನ್ನೋದಾಯಿತು. ನನ್ನ ವ್ಯಾಲೆಟಲ್ಲಿ ಎಷ್ಟು ಕಾಯಿನ್ಸ್ ಅಂತ ಐತೆ ನೋಡ್ಬೋದು. ಇಲ್ಲಿ ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಪ್ಲೇಸ್ಟೋರಲ್ಲಿ ರಿಡೀಮ್ ಕೋಡ್ ಅನ್ನೋ ತೊಗೊತೀನಿ. ನೋಡ್ಬೋದು ಅಲ್ಲೇನಪ್ಪ ಮಾಡಬೇಕಂದ್ರೆ ನೀವು ನಿಮ್ಮ ಇದಾಗಬೇಕು, ಏನೇಳಿ ನಿಮ್ಮ ಯಾವುದಕ್ಕೆ ಬರಬೇಕು ಇಮೇಲ್ ಐ ಡಿ, ಯಾವ ಇಮೇಲ್ ಐ ಡಿಗೆ ನಿಮಗೆ ಕೋಡ್ ರಿಸೀವ್ ಅನ್ನೋದು ಆಗಬೇಕಂತ ಇರುತ್ತೋ ಆ ಇಮೇಲ್ ಐ ಡಿ ಅಲ್ಲಿ ಹಾಕಿಬಿಟ್ಟು ಇಲ್ಲಿ ಸ್ವೈಪ್ ಟು ಕಂಟಿನ್ಯೂ ಐತಲ್ವ, ಎಷ್ಟು ಕಾಯಿನ್ಸ್ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ವ್ಯಾಲ್ಯೂದು ಸೆಲೆಕ್ಟ್ ಅನ್ನೋದು ಮಾಡಬೇಕು. ಅಷ್ಟು ಕಾಯಿನ್ದು ಸೆಲೆಕ್ಟ್ ಅನ್ನೋದು ಮಾಡಬೇಕು. ನೀವೇನಪ್ಪ ಮಾಡಬೇಕಂದ್ರೆ ಸ್ವೈಪ್ ಟು ಕಂಟಿನ್ಯೂ ಐತಲ್ಲ, ಲೆಫ್ಟಿಂದ ರೈಟ್ಗೆ ಸ್ವೈಪ್ ಅನ್ನೋದು ಮಾಡಿರಿ. ಸ್ವೈಪ್ ಅನ್ನೋದು ಮಾಡಿದ್ರೆ ನಿಮಗೆ ವಿತಿನ್ 24 hours ಒಳಗಡೆ ನೀವು ಅಲ್ಲಿ ನೋಡ್ಕೊಂಡು ಕೊಟ್ಟಿದ್ದಾರೆ ಯಾವ ಇಮೇಲ್ ಐ ಡಿ ಹಾಕಿರ್ತೀರೋ ಅದಕ್ಕೆ ಸಕ್ಸಸ್ಫುಲ್ಲಾಗಿ ಕೋಡ್ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. ಆ ಕೋಡ್ನ ನೀವು ಪ್ಲೇಸ್ಟೋರಲ್ಲಿ ಹೋಗಿ ರೆಡಿ ಮಾಡೋದು ಮಾಡ್ಕೋದು. ಇಲ್ಲಿ ನೋಡ್ಕೊಂಡು ಪೆಂಡಿಂಗ್ ಅನ್ನೋದಾಗ್ತಿದೆ. ಸೊ ನಾವು ಒಂದು 2-3 ಸೆಕೆಂಡ್ ಯಾವಾಗ ಬರುತ್ತೋ ಒಂದು 10 to 24 hours ವೆಯ್ಟ್ ಅನ್ನೋದು ಮಾಡೋಣ. ನೋಡ್ಬೋದು ಗೈಸ್, ಇಲ್ಲಿ ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ನೋಡ್ಬೋದು ಸಕ್ಸಸ್ಫುಲ್ ಅಂತ ಬಂತು. ಇವಾಗ ಏನಪ್ಪ ಮಾಡೋದಂದರೆ ಅದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದು ಒಂದು ಆಪ್ಷನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ನಮಗೆ ಒಂದು ಕ್ರೋಮ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿಬಿಟ್ಟು ಅದು ಕೋಡ್ ಅನ್ನೋದು ಬರೆದಿರುತ್ತಲ್ವ ಅದು ಕೋಡ್ನ ಕಾಪಿ ಅನ್ನೋದು ಮಾಡ್ಕೊಂಡು ನೋಡ್ಬೋದು. ಒಂದು ಕೋಡ್ ಬಂದಿರುತ್ತೆ ಕಾರ್ಡ್ ನಂಬರ್ ಅಂತ, ಅದು ಕಾಪಿ ಅನ್ನೋದು ಮಾಡಿಕೊಂಡು ನಾವು ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ರೆಡೀಮ್ ಅನ್ನೋದು ಮಾಡಿದ್ರೆ ಅಲ್ಲಿ ನಮ್ಮ ಪ್ಲೇಸ್ಟೋರಲ್ಲಿ ಅಮೌಂಟ್ ಎಷ್ಟು ನಾವು ವಿತ್ಡ್ರಾ ಮಾಡಿರ್ತೀನೋ ಅಷ್ಟು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಮತ್ತು ಬ್ಯಾಕ್ ಅನ್ನೋದು ಬರ್ತೀನಿ, ಪ್ಲೇಸ್ಟೋರ್ ಕರ್ಕೊಂಡು ಹೋಗ್ತೀವಿ. ಲಾಸ್ಟ್ ಆಪ್ಷನ್ ರಿಡೀಮ್ ಕೋಡ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ನನ್ನ ರಿಡೀಮ್ ಕೋಡ್ ಪೇಸ್ಟ್ ಅನ್ನೋದು ಮಾಡಿಬಿಟ್ಟು ರಿಡೀಮ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಕನ್ಫರ್ಮ್ ಅಂತ ಬಂತು. ಕನ್ಫರ್ಮ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇದು ಸಕ್ಸಸ್ಫುಲ್ಲಾಗಿ ನನಗೆ ಪ್ಲೇಸ್ಟೋರಲ್ಲಿ ಆ್ಯಡ್ ಅನ್ನೋದು ಆಯಿತು. ನಿಮ್ಗೆ ಏನಾದರೂ ಡೌಟ್ ಇದೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತೀನಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗ್ಯಾಸ್ ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ಗೆ ನಾನು ಅಲ್ಲಿನೂ ಟಾಟಾ ಬೈ ಬೈ, ಟೇಕ್ ಕೇರ್.